ಕ್ಷೇತ್ರದ ಶಾಸಕ ಅಂದ್ರೆ ಯಾರು, ಯಾರ ಜೊತೆ ಇರಬೇಕು, ಯಾರ ಸಂಪರ್ಕದಲ್ಲಿರಬೇಕು, ಎಂತಹವರ ಸಹವಾಸ ಮಾಡಬೇಕು? ಆದ್ರೆ ರೌಡಿ ಶೀಟರ್ ದಾಸನ ಬರ್ತಡೆಯಲ್ಲಿ ಶಾಸಕ ಎಸ್.ಆರ್. ವಿಶ್ವನಾಥ್ ಕಾಣಿಸಿಕೊಂಡಿದ್ದಾರೆ. ಅರೆ ಅರೆ ಭಗವಂತ, ರೌಡಿ ಶೀಟರ್ ಬರ್ತಡೆ ಸಂಭ್ರಮದಲ್ಲಿ ಬಿಜೆಪಿ ಎಂಎಲ್ಎ ಭಾಗಿಯಾಗೋದ? ರೌಡಿ ಶೀಟರ್ ದಾಸ ಜೊತೆ ಯಲಹಂಕ ಶಾಸಕ ಕೇಕ್ ಕಟ್ ಮಾಡ್ತಾರಂತೆ. ಯಲಹಂಕ ಕ್ಷೇತ್ರದ ಆಲೂರಿನಲ್ಲಿ ನಡೆದ ಬರ್ತಡೆ ಸಂಭ್ರಮ ಅದು. ಒಂದೇ ಹಾರದಲ್ಲಿ ಶಾಸಕ ವಿಶ್ವನಾಥ್ ರೌಡಿ ಶೀಟರ್ ದಾಸ ಏನ್ ಗಂಡ ಹೆಂಡ್ತಿರೇನ್ರಿ? ಪ್ರತಿ ವರ್ಷ ಬರ್ತಡೆಯಿಂದಲೇ ಸುದ್ದಿ ಆಗುತ್ತಿರುವ ದಾಸ ಕಳೆದ ವರ್ಷ ಬರ್ತಡೆ ಭಾಗಿಯಾಗಿದ್ದ ಇನ್ಸ್ಪೆಕ್ಟರ್ ಕೂಡ ಸಸ್ಪೆಂಡ್ ಆದ್ರು. ಹುಟ್ಟು ಹಬ್ಬದಲ್ಲಿ ಭಾಗಿಯಾಗಿದ್ದ ಇನ್ಸ್ಪೆಕ್ಟರ್ ನಾಗರಾಜ್ ಕಳೆದ ಬಾರಿದ ಕಥೆ ಇದು. ಇದೀಗ ಬಿಜೆಪಿ ಎಂಎಲ್ಎ ಎಸ್.ಆರ್. ವಿಶ್ವನಾಥ್ಗೂ ಕಾದಿದೆಯಾ ಸಂಕಷ್ಟ. ಭೂ ಕಬಳಿಕೆ ಪ್ರಕರಣಗಳಲ್ಲಿ ದಾಸ ಹೆಸರು ಕೇಳಿ ಬಂದಿತ್ತು. ಯಲಹಂಕ, ನೆಲಮಂಗಲ, ದಾಸರಹಳ್ಳಿ ಭಾಗಗಳಲ್ಲಿ ಕೇಸ್ ದಾಖಲಾಗಿದ್ದಾವೆ. ಅಲ್ರಯ್ಯ, ನೀವೆಲ್ಲ ಶಾಸಕರು, ನೀವು ಒಂದು ಕ್ಷೇತ್ರದ ಶಾಸಕರು. ಶಾಸಕರಿಗೆ ಇರಬೇಕಾದಂತಹ ಕನಿಷ್ಠ ಜವಾಬ್ದಾರಿ ನಿಮಗಿದೆಯಾ? ಥರ್ಡ್ ರೇಟ್ ಕ್ರಿಮಿನಲ್ಗಳ ಜೊತೆಯಲ್ಲಿ ಕಾಣಿಸಿಕೊಳ್ಳುತ್ತೀರಿ. ಅದೇನು ಶೋಕಿ ನಿಮ್ಮದು? ಅದೇನು ಶೋಕಿ? ಅವ್ರ ಜೊತೆ ನಿಂತ್ಕೊಂಡೊಂದು ಫೋಟೋ ತೆಗೆದ ಕೂಡಲೇ ನೀವು ಸಾಧಕರೇನು? ಕನ್ನಡ ಪರ ಹೋರಾಟಗಾರರ ಜೊತೆ ನಿಂತ್ಕೊಳ್ಳಿ, ನಾವು ಕೇಳೋದಿಲ್ಲ. ಕನ್ನಡಕ್ಕೋಸ್ಕರ, ರಾಜ್ಯದ ನೆಲ, ಜಲ, ಭಾಷೆ, ಸಂಸ್ಕೃತಿಗೋಸ್ಕರ ಹೋರಾಡದವ್ರ ಜೊತೆ ನಿಂತ್ಕೊಳ್ಳಿ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ರೋಹನ್, ಏನಾಯ್ತು ಯಲಹಂಕ ಶಾಸಕರಿಗೆ? ಯಾರು ಸಹವಾಸ ಮಾಡಬೇಕು, ಯಾರ ಸಂಪರ್ಕದಲ್ಲಿ ಇರಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಬೇಡವಾ? ಯಾರು ಈ ದಾಸನ ಕ್ರಿಮಿನಲ್ ಹಿನ್ನೆಲೆ ಏನು ರೋಹನ್? ಸಾಹಿಲ್, ಏನು ಬೆಂಗಳೂರಿನ ಉತ್ತರ ಭಾಗದಲ್ಲಿ ರೌಡಿ ಶೀಟರ್ ಒಂದು ದಾಸನ ಒಂದು ಬರ್ತಡೆ ಕೂಡ ಆಚರಣೆಯಲ್ಲಿ ಕೂಡ ಈಗಾಗಲೇ ಭಾಗಿಯಾಗಿರ್ತಕ್ಕಂಥದ್ದು. ಬಿಜೆಪಿ ಶಾಸಕ ವಿಶ್ವನಾಥ್ ಭಾಗಿಯಾಗಿದ್ದು, ಕೆಲವೊಂದಿಷ್ಟು ಈಗ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈಗಾಗಲೇ ವೈರಲ್ ಆಗಿರುವಂತದ್ದು. ಈಗ ಸಾಕಷ್ಟು ವ್ಯಾಪಕವಾಗಿ ವೈರಲ್ ಆಗಿರೋ ಬೆನ್ನಲ್ಲೇ ಕೂಡ ಜೊತೆಗೆ ಏನು ಕೇಕ್ ಕಟ್ ಮಾಡಿರ್ತಕ್ಕಂಥದ್ದು, ಒಂದು ಹಾರವನ್ನು ಕೂಡ ಒಂದೇ ಒಂದರಲ್ಲಿ ಕೂಡ ಧರಿಸಿಕೊಳ್ತಾರೆ. ಇನ್ನು ರೌಡಿ ಶೀಟರ್ ದಾಸನ ಒಂದು ಹೆಸರು ಹಿಂದೆ ಕೂಡ ಹಲವು ಬಾರಿ ಕೂಡ ವಿವಾದದಲ್ಲಿ ಕೂಡ ಕೇಳಿ ಬಂದಿತ್ತು. ಇನ್ನು ಭೂ ಕಬಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿವಿಧ ಪ್ರಕರಣಗಳಲ್ಲೂ ಕೂಡ ಸಾಕಷ್ಟು ಕೂಡ ಭಾಗಿಯಾಗಿದ್ದು. ಹೀಗಾಗಿ ಯಲಹಂಕ ಮತ್ತು ನೆಲಮಂಗಲ, ದಾಸರಹಳ್ಳಿ ಮತ್ತು ಹಲವು ಪೊಲೀಸ್ ಠಾಣೆಗಳಲ್ಲೂ ಕೂಡ ಈತನ ವಿರುದ್ಧ ಗಂಭೀರ ಪ್ರಕರಣ ಕೂಡ ಒಂದು ದಾಖಲಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಕೂಡ ಈ ವ್ಯಕ್ತಿಯ ಒಂದು ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರೋದು, ನಿಜಕ್ಕೂ ಕೂಡ ಜನಪ್ರತಿನಿಧಿಗಳು ಕೂಡ ಭಾಗಿಯಾಗ್ತಾ ಇರೋದು, ಇದು ಸಮಾಜಕ್ಕೆ ಸಂದೇಶ ಏನ್ ಕೊಡ್ತಾರೆ ಅನ್ನುವಂಥದ್ದು ಸಹಜವಾಗಿ ಬರುವಂತ ಪ್ರಶ್ನೆ. ಹೀಗಾಗಿ ಇನ್ನು ಕಳೆದ ವರ್ಷವೂ ಕೂಡ ಇದೇ ರೌಡಿ ಶೀಟರ್ ದಾಸನು ಕೂಡ ಹುಟ್ಟುಹಬ್ಬದಲ್ಲಿ ಕೂಡ ಭಾರಿ ಕೂಡ ಸದ್ದು ಮಾಡಿತ್ತು. ಆ ಬಳಿಕ ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್ ಬಗ್ಗೆ ಕೂಡ ತೀವ್ರ ಒಂದು ಟೀಕೆ ಕೂಡ ಈಗಾಗಲೇ ವ್ಯಕ್ತವಾಗಿತ್ತು ಹಿಂದೆ. ಆ ಬಳಿಕ ಕೂಡ ಇಲಾಖೆ ಕೆಲವೊಂದಿಷ್ಟು ಕ್ರಮ ತಗೊಂಡಿತ್ತು. ಅವ್ರನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಒಂದು ಅಮಾನತನ್ನು ಕೂಡ ಮಾಡಿತ್ತು. ಹೀಗಾಗಿ ಈ ಬಾರಿಯೂ ಕೂಡ ಇದೇ ಒಂದು ಕಾರ್ಯಕ್ರಮದಲ್ಲಿ ಕೂಡ ಮತ್ತೆ ಮುಂದುವರೆದಿತ್ತು. ನಿಜಕ್ಕೂ ಕೂಡ ಇದು ವಿವಾದದ ಒಂದು ಕೇಂದ್ರ ಬಿಂದು ಆಗಿದೆ ಅಂತ ಹೇಳ್ಬೋದು. ಈ ಬಾರಿಯೂ ಕೂಡ ಪೊಲೀಸ್ ಒಂದು ಅಧಿಕಾರಿ ಕೂಡ ಬದಲಿಗೆ ಒಂದು ಆಡಳಿತದ ರೂಢದಲ್ಲಿ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕ ಆಗಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಇದು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಬರುವಂತ ಪ್ರಶ್ನೆ. ಏನು ಸಾರ್ವಜನಿಕರಿಗೆ ಒಂದು ಕೇಕ್ ಕಟ್ಟುವ ಒಂದು ದೃಶ್ಯಗಳು ಒಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಈಗಾಗಲೇ ಹರಿದಾಡ್ತಾ ಇದೆ. ಒಟ್ಟಾರೆ ಈ ಘಟನೆಯ ಸ್ಥಳಕ್ಕೆ ಈಗಾಗ ಬಿಜೆಪಿ ಶಾಸಕ ವಿಶ್ವನಾಥ್ ಅವರು ಕೂಡ ಯಾವುದೇ ಒಂದು ಅಧಿಕೃತ ಕೂಡ ಸ್ಪಷ್ಟನೆ ಕೂಡ ಇನ್ನೂ ಯಾವುದು ಹೊರಬಂದಿಲ್ಲ. ಇನ್ನು ಪ್ರತಿಪಕ್ಷಗಳು ಕೂಡ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೂಡ ಈಗ ಕೆಲವೊಂದಿಷ್ಟು ಟೀಕೆಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಿದೆ. ಒಟ್ಟಾರೆ ಈ ಕಳೆದ ವರ್ಷ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಒಂದು ಬರ್ತಡೇ ಏನ್ ನಡೆಯುತ್ತೋ ಅದು ಸಂಕಷ್ಟ ತಂದಿತ್ತು. ಈ ಬಾರಿ ಕೂಡ ಬಿಜೆಪಿಯ ಶಾಸಕ ವಿಶ್ವನಾಥ್ ಅವ್ರ ಜೊತೆ ಈಗ ಆ ಫೋಟೋಗಳು ಕೆಲವೊಂದಿಷ್ಟು ವೈರಲ್ ಆಗ್ತಾ ಇರೋದು. ನಿಜಕ್ಕೂ ಕೂಡ ನಾಯಕತ್ವದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಥವಾ ಈ ಶಾಸಕರ ಕುರಿತು ಇನ್ನೂ ಈಗ ಸ್ಪಷ್ಟನೆ ಕೊಡ್ತಾರೋ ಅಥವಾ ಇಲ್ವೋ ಅನ್ನುವಂಥದ್ದು ಈಗ ಕಾದ್ ನೋಡ್ಬೇಕಿದೆ. ಥ್ಯಾಂಕ್ ಯು ರೋಹನ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡಿದ್ರಲ್ಲ ಆ ವಿಜುವಲ್ಸು, ಬಾಬಾ ಒಂದೇ ಹಾರ, ಒಂದೇ ಸೆರಗಲ್ಲಿ ಇಬ್ರು ಅಂದಂಗೆ ಒಂದೇ ಹಾರದಲ್ಲಿ ಒಂದು ಸಣ್ಣ ಒಂದು ಇದು ಬರ್ತಾವೆ ನೋಡಿ, ಏನದು ಆ ಬ್ಲ್ಯಾಕು, ಅದನ್ನು ಒಂದು ಕೆನ್ನೆಗೆ ಹಾಕ್ಬಿಟ್ಟು ಒಂದು ಮುತ್ತು ಕೊಡಬೇಕಾಗಿತ್ತು. ಚೆನ್ನಾಗಿರೋದು, ಈ ಫ್ರೇಮಿಗೂ ಕೂಡ ನೋಡೋದಕ್ಕೂ ಚೆನ್ನಾಗಿರ್ತಾ ಇತ್ತು. ಕೇಕ್ ತಿನ್ನಿಸೋದೇನು, ತುದಿನ ಒರೆಸೋದೇನು? ಯಾರವರು? ದಾಸ. ಅವ್ರ ವಿರುದ್ಧ ಕೇಸ್ಗಳಿದಾವ್ರಿ ಸ್ವಾಮಿ. ಯಲಹಂಕದ ಹೆಮ್ಮೆಯ ಶಾಸಕರೇ, ನಿಮ್ಮ ಬಗ್ಗೆ ಅಲ್ಲಿನ ಜನರಿಗೊಂದು ನಿರೀಕ್ಷೆ ಇದೆ. ನೀವು ಮಾಡಿರೋ ಅದೆಷ್ಟೋ ಒಳ್ಳೆ ಕೆಲಸಗಳನ್ನು ನಮ್ಮ ಸ್ಕ್ರೀನಲ್ಲೇ ನಾವು ತೋರಿಸಿದ್ದೀವಿ, ವಿಸ್ತೃತವಾಗಿ ಬ್ರೇಕ್ ಮಾಡಿದ್ದೀವಿ. ಯಲಹಂಕ ಶಾಸಕರು ಅಂದರೆ ಒಂದು ಗಡಸು, ಯಲಹಂಕ ಶಾಸಕರು ಅಂದರೆ ಒಂದು ಧೈರ್ಯ, ಯಲಹಂಕ ಶಾಸಕರು ಅಂದರೆ ಒಂದು ತರಹದ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿ ಘೋಷಣೆ ಕೂಗ್ತಿದ್ದ ಅಲ್ಲಿ ಜನ ಇವತ್ತು ನಗುತ್ತಿದ್ದಾರೆ. ಯಾರ ತಲೆ ಮೇಲೆ ಪೇಟ ಹಾಕುತ್ತಿದ್ದೀರಿ, ಯಾರ ಕುತ್ತಿಗೆ ಮೇಲೆ ಹಾರ ಹಾಕುತ್ತಿದ್ದೀರಿ, ಯಾರು ಬಾಯಿಗೆ ಕೇಕನ್ನು ತಿನ್ನಿಸ್ತಿದ್ದೀರಿ? ಒಬ್ಬ ಮನುಷ್ಯನ ಹಿನ್ನೆಲೆ ಗೊತ್ತು ಮಾಡ್ಕೊಳ್ಳೋದು ಬೇಡ? ಯಾರನ್ನ ಅಕ್ಕಪಕ್ಕದಲ್ಲಿ ಸುಳಿಯೋದಕ್ಕೆ ಬಿಡಬೇಕು, ಯಾರನ್ನ ಸಂಪರ್ಕದಲ್ಲಿ ಇಟ್ಕೋಬೇಕು?
ನೀವು ಯಾರು? ಶಾಸಕರು. ಶಾಸಕರು ಅಂದ್ರೆ ಯಾರು? ಒಂದು ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವ ಜನರ ಪ್ರತಿನಿಧಿ. ನಿಮ್ಮನ್ನು ಕಳಿಸಿರೋದು ವಿಧಾನಸೌಧಕ್ಕೆ, ಪೀಣ್ಯ ಮಾರ್ಕೆಟಿಗಲ್ಲ. ತಿಳಿದುಕೊಳ್ಳಬೇಕಾಗಿರೋ ವಿಚಾರಗಳನ್ನು ತಿಳಿದುಕೊಂಡು ಇಟ್ಕೋಬೇಕು. ಯಾವ ಬಾಯಿಗಳಲ್ಲಿ ನಿಮ್ಮ ಪರ ಘೋಷಣೆಗಳು ಮೊಳಗ್ತಾ ಇತ್ತೋ ಅವರ ಗಂಟಲುಗಳಲ್ಲಿ ಬೇರೆ ತರಹದ ಘೋಷಣೆಗಳು ಬಂದಿತ್ತು. ಹುಷಾರ್.